ವೀಕ್ಷಕರೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನಾನಿವತ್ತು ಹೆಸರುಬೇಳೆ ಕಡಲೆಬೇಳೆ ಹಾಕ್ಬಿಟ್ಟು ಚಕ್ಲಿ ಮಾಡ್ತಾಯಿದ್ದೀನಿ. ಈ ಬೇಳೆ ಚಕ್ಲಿ ಮಾಡೋದಕ್ಕೆ ತುಂಬಾ ಈಸಿ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಹಬ್ಬ ಹರಿದಿನಗಳಲ್ಲಿ ನಾವು ಅಂಗಡಿ ಹೋಗ್ಬಿಟ್ಟು ಚಕ್ಲಿ ಥರ ನೆಸೆಸಿಟಿ ಇರಲ್ಲ. ಇದನ್ನು ನಾವು ಮನೆಯಲ್ಲೇ ಮಾಡಬಹುದು, ಯಾಕೆಂದರೆ ಅಷ್ಟು ಸುಲಭವಾಗಿರುತ್ತೆ. ಇವಾಗ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನೇನು ಅಂತ ನೋಡೋಣ. ಅಕ್ಕಿ 2 ಕಪ್ಪು, ಅದೇ ಕಪ್ಪಿನಲ್ಲಿ 1 ಕಪ್ಪು ಹೆಸರುಬೇಳೆ, 1 ಕಪ್ಪು ಕಡಲೆಬೇಳೆ, ಜೀರಿಗೆ 1 ಸ್ಪೂನು, ರುಚಿಗೆ ಉಪ್ಪು, ಎಣ್ಣೆ 2 ಟೇಬಲ್ ಸ್ಪೂನು. ಈಗ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಅಕ್ಕಿ ಹಾಕ್ಕೊಂಡು ಹುರ್ಕೊಳ್ಳಿ. ಯಾವ ಅಕ್ಕಿನಾದ್ರೂ ತೊಗೋಬಹುದು. ನಾನಿಲ್ಲಿ ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ, ನೀವು ಸೋನಾ ಮಸೂರಿ ಅಕ್ಕಿನೂ ತೊಗೋಬಹುದು. ಅಕ್ಕಿ ಹೊಂಬಣ್ಣಕ್ಕೆ ಬಂದ್ಬಿಟ್ಟು ಸ್ವಲ್ಪ ಸುವಾಸನೆ ಆಗಿ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ರೆಡಿಯಾಗಿದೆ ಈಗ ನೋಡಿ. ಹಾಗೆಯೇ ಅದೇ ಪಾತ್ರೆಯಲ್ಲಿ ನೀವು ಬೇಳೆಗಳನ್ನು ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಈಗ ನಾನು ಹೆಸರು ಬೇಳೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದೊಂದು 5 ರಿಂದ 6 ನಿಮಿಷ ತಗೊಳುತ್ತೆ. ಸ್ವಲ್ಪ ಹೊಂಬಣ್ಣ ಬಂದ್ಬಿಟ್ಟು ಕಲರ್ ಚೇಂಜ್ ಆಗಿಬಿಟ್ಟು ಹಾಗೆಯೇ ಸ್ವಲ್ಪ ಸುವಾಸನೆ ಬಂದರೆ ಸಾಕು. ನೋಡಿ, ಕಲರ್ ಚೇಂಜ್ ಆಗಿದೆ, ಹಾಗೆಯೇ ಘಮ ಘಮ ಅಂತ ಬೇಳೆ ಸ್ಮೆಲ್ ಬರ್ತಾ ಇದೆ. ಇದು ರೆಡಿಯಾಗಿದೆ. ಇದನ್ನು ಅದೇ ಪಾತ್ರೆಗೆ ಹಾಕಿಟ್ಕೊಳ್ಳಿ. ನಂತರ ನೀವು ಇದೇ ಒಂದು ಪಾತ್ರೆಯಲ್ಲಿ ಕಡಲೆಬೇಳೆ ಹಾಕ್ಕೊಂಡು ಹುರ್ಕೊಳ್ಳಿ. ಕಡಲೆಬೇಳೆ ಸ್ವಲ್ಪ ಸಮಯ ತಗೊಳುತ್ತೆ, ಯಾಕೆಂದರೆ ಬೇಳೆ ಸ್ವಲ್ಪ ದಪ್ಪ ಇರುತ್ತಲ್ವ, ಅದಕ್ಕೆ. ಕಡಲೆಬೇಳೆನೂ ಹೊಂಬಣ್ಣ ಬಂದ್ಬಿಟ್ಟು ಸ್ವಲ್ಪ ಸುವಾಸನೆ ಬರೋವರೆಗೂ ಹುರ್ಕೊಳ್ಳಿ. ಕಡಲೆಬೇಳೆ ರೆಡಿಯಾಗಿದೆ. ಈ ಬೇಳೆನೂ ಸಹ ನೀವು ಅದೇ ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ. ನೋಡಿ, ಎಲ್ಲನೂ ಆ ಪಾತ್ರೆಗೆ ಹಾಕ್ಕೊಂಡು ಅಕ್ಕಿ, ಕಡಲೆಬೇಳೆ ಹಾಗೂ ಹೆಸರುಬೇಳೆ ಎಲ್ಲನೂ ಹುರಿದು ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಮಿಕ್ಸಿನಾದ್ರೂ ಪುಡಿ ಮಾಡ್ಕೋಬೋದು, ಇಲ್ಲ ಫ್ಲೋರ್ ಮಿಲ್ಲಾದ್ರೂ ಮಾಡಿಸ್ಕೋಬೋದು. ಈಗ ನಾನು ಪುಡಿ ಮಾಡಿಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆಯೇ ನಾವು ತೆಗೆದುಕೊಂಡಂತಹ ಜೀರಿಗೆನ ಸ್ವಲ್ಪ ಹಿಸುಕ್ಬಿಟ್ಟು ಹಾಕೋಣ. ಏನಕ್ಕೆ ಅಂತಂದರೆ ಫ್ಲೇವರು, ಸ್ಮೆಲ್ಲು ಬಿಟ್ಕೊಳ್ಳುತ್ತೆ, ಹಾಗೆಯೇ ಎಣ್ಣೆಗೆ ಹಾಕಿದಾಗ ಸಿಡಿಯೋಲ್ಲ. ಆ ಕಾರಣಕ್ಕೋಸ್ಕರ ಹಿಸುಕು ಹಾಕ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಆಮೇಲೆ ನಾವು ತೆಗೆದುಕೊಂಡಂಥ 2 ಟೇಬಲ್ ಸ್ಪೂನ್ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಮೊದಲನೇದಾಗಿ ನಾವು ಈ ತೆಗೆದುಕೊಂಡಂಥ ಹಿಟ್ಟನ್ನ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೊಬಿಡೋಣ. ಜೀರಿಗೆ, ಉಪ್ಪು ಎಲ್ಲನೂ ಮಿಕ್ಸ್ ಮಾಡ್ಕೊಬಿಟ್ಟು ಚೆನ್ನಾಗಿ. ಆಮೇಲೆ ಆ ಬಿಸಿ ಎಣ್ಣೆನ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ದಯವಿಟ್ಟು ಈಗ ಕೈ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಿ, ಬಿಸಿ ಎಣ್ಣೆ ಕೈ ಸುಟ್ಟು ಹೋಗ್ಬಿಡುತ್ತೆ. ಒಂದು ಚಮಚ ತೊಗೊಂಡು ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆರಿದ ಮೇಲೆ ನೀವು ಕೈ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡಿರ್ಬೋದು, ಇಲ್ಲಿ ನಾನು ಖಾರದ ಪುಡಿ ಹಾಕಿಲ್ಲ ಅಂತ. ಯಾಕೆ ಅಂತಂದರೆ ನನಗೆ ಬೇಳೆ ಟೇಸ್ಟೇ ಡಾಮಿನೇಟ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಖಾರದ ಪುಡಿ ಸ್ಕಿಪ್ ಮಾಡಿದ್ದೀನಿ. ಈಗೆಲ್ಲ ಮಿಕ್ಸ್ ಆಗಿದೆ. ಈಗ ಕೈಯಿಂದ ಚೆನ್ನಾಗಿ ಹಿಸುಕಿ, ಯಾಕೆ ಅಂದರೆ ಆ ಎಣ್ಣೆ ಪ್ರತಿಯೊಂದು ಹಿಟ್ಟಿನ ಪುಡಿನಲ್ಲೂ ಹೋಗಿ ಸೇರ್ಕೋಬೇಕು. ಆ ಥರ ನೀವು ಚೆನ್ನಾಗಿ ಕೈನಲ್ಲಿ ಚೆನ್ನಾಗಿ ಹಿಸುಕಿ ಎಣ್ಣೆನ, ಹಿಟ್ಟನ್ನು ಎಲ್ಲನೂ ಸೇರಿಸ್ಬೇಕು. ಅದು ತುಂಬ ಇಂಪಾರ್ಟೆಂಟು, ಆಗ ಚಕ್ಲಿ ಚೆನ್ನಾಗಿ ಬರುತ್ತೆ. ಇದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತಂದಾಗ ಹಿಸುಕಿದಾಗ ಆ ಥರ ಶೇಪ್ ನಿಂತ್ಕೋಬೇಕು. ನೋಡಿ, ಶೇಪ್ ನಿಂತ್ಕೊಂಡಿದೆ. ಈಗ ಅದಕ್ಕೆ ಎಣ್ಣೆ ಎಲ್ಲ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ನಾವು ಬೇಕಾದಷ್ಟು ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಇದ್ದರೆ ಸಾಕು. ಈಗ ನೋಡಿ, ಕಲಸಾಗಿದೆ. ನೋಡಿ, ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. 1 ಕಣ್ಣಿನ ಚಕ್ಲಿ ಬಿಲ್ಲೆನಾದರೂ ಯೂಸ್ ಮಾಡ್ಬೋದು, ಅಥವಾ 3 ಕಣ್ಣಿನ ಚಕ್ಲಿ ಬಿಲ್ಲೆನಾದರೂ ಯೂಸ್ ಮಾಡ್ಬೋದು. ನಾನೀಗ ಯೂಸ್ ಮಾಡ್ತಿರೋದು ಈ 3 ಕಣ್ಣಿನ ಚಕ್ಲಿ ಬಿಲ್ಲೆ. ಇದು ಸಣ್ಣಕ್ಕಿರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಬೇಳೆ ಚಕ್ಲಿಗೆ ನಾನು 3 ಕಣ್ಣಿನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ 1 ಕಣ್ಣಿನ ಚಕ್ಲಿ ಬಿಲ್ಲೆನಾದರೂ ಯೂಸ್ ಮಾಡ್ಬೋದು. 1 ಕಣ್ಣಿನ ಚಕ್ಲಿ ಬಿಲ್ಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕೆ ದಪ್ಪ ಇರುತ್ತೆ ಬೇಯೋದಕ್ಕೆ. ಈ 3 ಕಣ್ಣಿನ ಬಿಲ್ಲೆ ಸಣ್ಣ ಇರೋದ್ರಿಂದ ಬೇಗ ಬೇಯ್ದುಬಿಡುತ್ತೆ. ಇದಕ್ಕೆ ನಾನು ಮೌಲ್ಡಿಗೆ ಎಲ್ಲ ಎಣ್ಣೆ ಸವರ್ಕೊಂಡು ಈಗ ಕಲಸಿದಂಥ ಹಿಟ್ಟನ್ನು, ಚಕ್ಲಿ ಹಿಟ್ಟನ್ನು ನಾನು ಅದರೊಳಗಡೆಗೆ ತುಂಬ್ತಾಯಿದ್ದೀನಿ. ನೋಡಿ, ತುಂಬಿಟ್ಟು ಈಗೆಲ್ಲ ರೆಡಿಯಾಗಿದೆ. ಈಗ ಎಣ್ಣೆನೂ ಸ್ಟವ್ ಮೇಲೆ ಚೆನ್ನಾಗಿ ಕಾದಿದೆ. ಚೂರು ಹಿಟ್ಟು ಹಾಕಿದಾಗ ಅದು ಮೇಲೆ ಬರಬೇಕು, ಆಗ ಎಣ್ಣೆ ಹದವಾಗಿ ಕಾದಿದೆ ಅಂತ. ಎಣ್ಣೆ ಚೆನ್ನಾಗಿ ಕಾದಿರಲಿ, ಆವಾಗ ನೀವು ಡೈರೆಕ್ಟಾಗಿ ಎಣ್ಣೆಗೆ ನೀವು ಚಕ್ಲಿನ ಒತ್ತಬಹುದು. ಹೀಗೆ ನಿಮ್ಗೆ ಒತ್ತಕ್ಕಾಗಲಿಲ್ಲ ಅಂತಂದರೆ ಕವರಲ್ಲೋ ಪ್ಲೇಟ್ನಲ್ಲೋ ಹಾಕ್ಬಿಟ್ಟು ನೀವು ಕೈಯಲ್ಲಿ ತೆಗೆದು ಹಾಕ್ಬೋದು. ಇದನ್ನು ಹಾಕಬೇಕಾ ಸ್ವಲ್ಪ ಜೋಪಾನ, ಎಣ್ಣೆ ಶಾಖ ಕೈ ತಟ್ಟುತ್ತೆ. ಪ್ರಾಕ್ಟೀಸ್ ಇದ್ದರೆ ಮಾತ್ರ ಈ ಥರ ಹಾಕಿ, ಇಲ್ಲ ಅಂತಂದರೆ ಕವರಲ್ಲಿ ಹಾಕ್ಬಿಟ್ಟು ಕೈಯಿಂದ ನಿಧಾನವಾಗಿ ಬಿಡಿ. ನೋಡಿ, ಮೀಡಿಯಮ್ ಟು
ಹೈ ಫ್ಲೇಮ್ ಮಧ್ಯದಲ್ಲಿ ನೀವು ಹಾಕ್ಕೊಂಡು ಬೇಯಿಸಬೇಕಾಗುತ್ತೆ. ಹೈ ಫ್ಲೇಮಲ್ಲಾದರೆ ತುಂಬ ಹೈ ಫ್ಲೇಮಲ್ಲಾದರೆ ಸೀದೋಗ್ಬಿಡುತ್ತೆ. ತುಂಬ ಲೋ ಫ್ಲೇಮಲ್ಲಾದರೆ ಚಕ್ಲಿ ಬೇಯೆಲ್ಲ ಎಣ್ಣೆ ಹೀರ್ಬಿಟ್ಟು ಎಣ್ಣೆ ಒಳಗಡೆ ಹಿಟ್ಟು ಕಳ್ಕೊಬಿಡುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಮೀಡಿಯಮ್ ಟು ಹೈ ಫ್ಲೇಮ್ ಮಧ್ಯದಲ್ಲಿ ನೀವು ಉರಿ ಇಟ್ಕೋಬೇಕು, ಅದು ಇಂಪಾರ್ಟೆಂಟ್. ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ತಿರುಗಿಸಿ ಹಾಕೊಳ್ಳಿ. ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಯಾಕೆ ಅಂದರೆ ಕಣ್ಣು ಸಣ್ಣಕ್ಕೆ ಇರೋದ್ರಿಂದ ಚಕ್ಲಿ ಬೇಗ ಆಗೋಗ್ಬಿಡುತ್ತೆ. ನೀವು ಸುತ್ತಕೊಂಡಾದರೂ ಹಾಕ್ಬೋದು, ಇಲ್ಲ ಈ ಥರ ಶೇಪ್ಲೆಸ್ ಆದರೂ ಹಾಕ್ಬೋದು. ಚೆನ್ನಾಗಿರುತ್ತೆ ಈ ಥರನೂ ಸಹ. 3 ಕಣ್ಣಿರೋದ್ರಿಂದ ನೋಡೋಕ್ಕೆ ಚೆನ್ನಾಗಿರುತ್ತೆ. ಬೆಂದಾದ್ಮೇಲೆ ನೀವೇ ನೋಡ್ತೀರಾ ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ. ಈ ಕಂದು ಬಣ್ಣಕ್ಕೆ ಮೇಂಟೈನ್ ಮಾಡೋದಕ್ಕೆ ಅಂತಲೇ ನಾನು ಖಾರದ ಪುಡಿ ಹಾಕಿಲ್ಲ. ಇಲ್ಲ ಖಾರದ ಪುಡಿ ಹಾಕ್ಬಿಟ್ಟು ಕಲರ್ ಚೇಂಜ್ ಆಗೋಗ್ಬಿಡ್ತಿತ್ತು. ನೋಡಿ ಚಕ್ಲಿ ಕಲ್ಲರು ಅದರದ್ದು ಶೇಪ್ ಎಲ್ಲ ತುಂಬಾ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ಹಾಗೆಯೇ ನೀವು ಮಿಕ್ಕಿದಂಥ ಹಿಟ್ಟನ್ನು ಸಹ ನೀವು ಬಾಣಲಿನಲ್ಲಿ ಈ ರೀತಿ ಹಾಕ್ಕೊಂಡು ಕರ್ಕೊಳ್ಳಿ. ನಾನು ತೆಗೆದುಕೊಂಡಂಥ ಹಿಟ್ಟಿನಲ್ಲಿ ಈಗ ನನಗೆ 15ರಿಂದ 16 ಚಕ್ಲಿ ಆಗ್ತಾಯಿದೆ. ನೋಡಿ ಬೇಯೋದಕ್ಕೆ ತುಂಬ ಫಾಸ್ಟ್ ಆಗುತ್ತೆ. ಸೂಪರಾಗಿದೆ, ಕಲರ್ ಕರೆಕ್ಟಾಗಿದೆ. ನಿಮಗೆಲ್ಲ ಈ ಚಕ್ಲಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ನೀವು ಖಂಡಿತ ಇಷ್ಟಪಡ್ತೀರಾ. ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬಟನ್ನ ಟಚ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು.